ಜೂನ್ 1ನೇ ತಾರೀಕಿಗೆ ಧಾರವಾಡದಲ್ಲಿ ಮಾಜಿ ಸೈನಿಕರ ಒಂದು ಸಾಹಿತ್ಯ ಗೋಷ್ಠಿ ಇತ್ತು. ಆ ಕಾವ್ಯಗೋಷ್ಠಿಯಲ್ಲಿ ನಾನು ಅತಿಥಿಯಾಗಿ ಭಾಗವಹಿಸಿದೆ. ಅಲ್ಲಿ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಇದ್ದರು. ಅವರು ಇವರಿಗೆ ಹೇಳಿದಂತೆ ಅಲ್ಲಿ ನಾನು ಹಾಗಾಗಿ ಬಂದೆ. ಒಂದು ಎರಡನೇದು, ಈಗ 30 ವರ್ಷಗಳ ಹಿಂದೆ ನಾನು ಜಿಲ್ಲಾ ನ್ಯಾಯಾಧೀಶನಾಗಿ ನೇಮಕಗೊಂಡಾಗ ಮೊದಲನೇ ಜಿಲ್ಲೆ ಬೆಳಗಾವಿಯಲ್ಲಿ 3ನೇ ಹೆಚ್ಚುವರಿ ಜಿಲ್ಲಾ ನ್ಯಾಯಾಧೀಶನಾಗಿ ನೇಮಕಗೊಂಡೆ. 2 ವರ್ಷ ಇಲ್ಲಿ ಕೆಲಸ ಮಾಡಿದೆ. ಆ ನಂತರ ಮಂಗಳೂರಿಗೆ ವರ್ಗಾವಣೆ ಹೋದೆ. ಹೀಗಾಗಿ ಬೆಳಗಾವಿಗೂ ನಾನು ನಿವೃತ್ತಿ ಆದಮೇಲೂ ಕೂಡ 2-3 ಸರ್ತಿ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ನಾನು ಬಂದಿದ್ದೆ. ಹೀಗಾಗಿ ಬೆಳಗಾವಿ ನನ್ನ ಜೀವನದಲ್ಲಿ ಒಂದು ಪ್ರಮುಖವಾದ ತಿರುವಿಗೆ ಕಾರಣ. ನನಗೆ 5 ಜನ ತಮ್ಮಂದರು. ಆ 5 ಜನ ತಮ್ಮಂದರೆ